ಅದೇ ಬಂದ ಇಲ್ಲ ಅಂತೆಲ್ಲ ಹೇಳಿದಾರೆ ಸರ್. ಇಷ್ಟು ದಿನ ಹಂಗಾಮ ಆಯ್ತು. ಇಷ್ಟು ದಿನ ಹಂಗಾಮ ಯಾರು ಮಾಡ್ತಾ ಇದ್ರು? ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರು? ಡಿ ಕೆ ಸಾಹೇಬರು ನಾ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ, ಇಲ್ಲ ಮುಖ್ಯಮಂತ್ರಿ ಆಗೋದಿದ್ರೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅವ್ರು ಕೊಡಲಿಲ್ಲ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಏನು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಹಂಗಾಮ ನೀವು ಮತ್ತು ನಾವೇ ಮಾಡ್ತಾ ಇದ್ರು ಬೇಕಾರದು. ಟ್ವೀಟ್ ಮಾಡಿ ಹೇಳಿದಾರಲ್ಲ ಸರ್. ಏನು ಟ್ವೀಟ್ ಮಾಡಿದಾರು? ಅದು ಅದು ಮಿಸ್ಇಂಟರ್ಪ್ರಿಟೇಷನ್ ಇದೆ. ಕೊಟ್ಟು ಮಾತು ಇಡಬೇಕಂದ್ರೆ ಅವ್ರಿಗೆ ಏನು ಕೊಟ್ಟಿದ್ದಾರೋ ಅದು ಇತರ ಬಗ್ಗೆ ಇಲ್ಲ, ಅದು ಗ್ಯಾರಂಟಿ ಬಗ್ಗೆ. ನಾವು ಮಾತೇನು ಕೊಟ್ಟಿದ್ದೀವಿ ಎಲೆಕ್ಷನ್ ಮುಂಚೆ 5 ಗ್ಯಾರಂಟಿ, ನನ್ನ ಮಾತು ಕೇಳಿಬೋದಲ್ಲ, 5 ಗ್ಯಾರಂಟಿ ಏನು ನಾವು ಕೊಡ್ತೀವಿ ಅಂದರೆ ಹೇಳಿದರು. ಅದೇ ಗ್ಯಾರಂಟಿ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ತಿಂಗಳೊಳಗೆ ನಾವು ಎಲ್ಲ ಗ್ಯಾರಂಟಿ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ಮಾತು ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಈಗ ಪಂಚ ಗ್ಯಾರಂಟಿಗಳು ಜಾರಿ ಆಗಿದ್ದಾವೆ. ಜಾರಿ ಆದ ನಂತರ ಅದನ್ನ ಹೇಳೋದು ಅವಶ್ಯಕತೆ ಇಲ್ಲ. ಮಂದಿಗೆ ನಾವು ನೆನ್ಪು ಮಾಡಬೇಕು, ನಾವು ಕೊಡ್ತಾ ಇದ್ದೇವೆ ಅಂತ. ಡಿ ಕೆ ಸುರೇಶ್ ಅವರ ಒಪ್ಪಂದ ಹೇಳಿದ್ದಾರೆ, ಸಿದ್ದರಾಮಯ್ಯವರು ಕೊಟ್ಟ ಮಾತಿನಂತೆ ನಡೀತಾರೆ. ಅದೇ ಡಿ ಕೆ ಸುರೇಶ್ ಸಾಹೇಬರು ಹೇಳಿದ್ದಾರೋ, ಶಿವಕುಮಾರ್ ಜಿ ಅವರು ಹೇಳಿದಾರೋ, ನಾವು ಹೇಳಿದ್ದೀವಿ. ಸತೀಶ್ ಅಣ್ಣನೂ ಏನು ಹೈಕಮಾಂಡ್ ಹೇಳ್ತಾರೋ ಅದೇ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲರೂ ಹೇಳಿದಾರು. ಅದು ಗದಲ್ ನಾವು ಮಾಡ್ತಾ ಇದ್ರು, ಅವರಿಬ್ರು ಬದಲೇ ಏನು ಇರಲಿಲ್ಲ. ನಾವು ಇದು ಮಾಡ್ತಾ ಇದ್ವಿ. ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಇವ್ರ ಚಾನೆಲ್ದಲ್ಲೇ ಮೊನ್ನೆ ಅವ್ರು ಹೇಳಿದ್ರು ನನಗೆ, ಕೈಗೆ ಹೃದಯಮಾಲೆ ಹೇಳಿ ಅವ್ರಿಬ್ರು ಒಂದದಾರ. ಆ ವೇಳೆಗೆ ನಮ್ಮ ನಾ ಹೇಳಿದ್ದೀನಿ ಆ ದಿವಸ, ಇಬ್ರು ಒಂದ ಅದಾರು, ಎಲ್ಲ ಬಿಡ್ಬೇಡಿ, ನಾವು ಎಲ್ಲ ಬಿಡೋನು. ಅವ್ರು ಒಂದ ಆದಾರು, ಒಂದ ಆಗ್ತಾರೋ ಮತ್ತು ಒಂದ ಹೋಗ ಅವ್ರು ನಡ್ತಾರೋ. ಮತ್ತು ಈಗ ಬರೀ ಅಡ್ಮಿನಿಸ್ಟ್ರೇಷನ್ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋನು. ಇದು ಆಗಿತ್ತು, ಇದು ಖಲಾಸ ಆಯಿತು. ಈಗ ಹೇಳಿದಾರಲ್ಲ ಅವರು ಇದಾರಂತ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದು ನಾವು ಎಲ್ಲ ಅದು ಹೈಕಮಾಂಡ್ ಡಿಸಿಷನ್ಗೆ ಬರ್ತಿದ್ದೀವಿ. ವಾಟ್ ಎವರ್ ದ ಡಿಸಿಷನ್, ಸಿದ್ದರಾಮಯ್ಯ ಸಾಹೇಬ್ರು ಇರಲಿ, ಡಿ ಕೆ ಶಿವಕುಮಾರ್ ಇರಲಿ, ನಾವು ಇರಲಿ, ಯಾರು ಕಾರ್ಯಕರ್ತ ಇರಲಿ, ಯಾರೂ ಇರಲಿ, ಎಲ್ಲ ಅಲ್ಲಿ ಹತ್ತಿಗೆ ನಾವು ಬಂದಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.